ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿರುವಂತಹ ಬಿಸ್ನೆಸ್ ಕೇಸ್ ಸ್ಟಡಿ ಯಾವುದಪ್ಪ ಅಂದರೆ ಕ್ರಾಕ್ಸ್. ಈ ಒಂದು ಕ್ರಾಕ್ಸ್ ಚಪ್ರಿಯಿಂದ ಹಿಡಿದು ಹಾಲಿವುಡ್ಡಿಂದ ಟಾಲಿವುಡ್ಡಿಂದ ಪ್ರತಿಯೊಬ್ಬ ಸೆಲೆಬ್ರಿಟಿ ಯೂಸ್ ಮಾಡಿದಂತಹ ಒಂದು ಸ್ಲಿಪ್ಪರ್ ವೇರ್. ಸೊ ಈ ಒಂದು ಫುಟ್ವೇರ್ ಕಂಪನಿ ಫ್ರಮ್ 2002 ಅಲ್ಲಿ ನಥಿಂಗ್ ಇಲ್ಲದೆ ಇರುವಂತಹ ಯಾವುದೇ ರೀತಿಯಾದಂತಹ ಒಂದು ಸೇಲ್ ಇಲ್ಲದಿರುವ ಕಂಪನಿ ಈಗ ಅಟ್ ಪ್ರೆಸೆಂಟ್ $10 ಬಿಲಿಯನ್ ಕಂಪನಿ ಆಗಿ ಯಾವ ರೀತಿ ಪರಿವರ್ತನೆ ಹೊಂದಿತ್ತು ಮತ್ತು ಅದಕ್ಕೆ ಅವರ ಒಂದು ಫೌಂಡರ್ಸು ಈ ಒಂದು ಕ್ರೇಜಿ ಐಡಿಯಾನ, ಈ ಒಂದು ಕ್ರಾಕ್ಸ್ ಎಂಬ ಒಂದು ಶೂಸ್ ಅಥವಾ ಏನು ನಾವು ಅದನ್ನ ಕರಿತೀವಿ ಸ್ಲಿಪ್ಪರ್ ವೇರ್ ಅಂತ. ಸೊ ಈ ಒಂದು ಸ್ಲಿಪ್ಪರ್ ವೇರ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ಎಲ್ಲಿ ಐಡಿಯಾ ತಟ್ಟಿತು ಅನ್ನೋದೇ ಈ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ರಾಕ್ಸ್ ಬಿಸ್ನೆಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಅದ್ರ ಜೊತೆಗೆ ಯಾವ ರೀತಿ ಒಂದು ಕ್ರಾಕ್ಸ್ ಹುಟ್ಟಾಕೊಂತು ಮತ್ತು ಅದನ್ನು ಫೇಸ್ ಮಾಡಿದಂತಹ ಸ್ಟ್ರಗಲ್ಸ್ ಏನು, ಕ್ರಾಕ್ಸನ್ನು ಹುಟ್ಟಾಕಾದ್ಮೇಲೆ ಸೊ ಅವರು ಆ ಒಂದು ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ ಆಗಿ ಆ ಒಂದು ಟ್ರೆಂಡನ್ನು ಕಂಟಿನ್ಯೂ ಮಾಡಿದ್ದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಕ್ರಾಕ್ಸ್ ಅನ್ನೋ ಕಂಪನಿ 2002ರಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದಂತೂ ಇಂಟ್ರೆಸ್ಟಿಂಗ್ ಸ್ಟೋರಿ. ಲೆಂಡರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಈ ಒಬ್ಬ ವ್ಯಕ್ತಿಗೆ ತನ್ನ ಹೆಂಡತಿಯ ಜೊತೆ ಡೈವರ್ಸ್ ಅಂತ ಆಗುತ್ತೆ. ಸೊ ತುಂಬ ಪ್ರಾಬ್ಲಮ್ಸ್ ಆಗಿ ಹೆಂಡತಿನ ಬಿಟ್ಟು ಸೊ ಈ ಥರ ಸಪ್ರೇಟ್ ಆಗಿರ್ತಿರ್ತಾನೆ. ಅದಾದ ನಂತರ ಆತನಿಗೆ ಜಾಬು ಸಹ ಹೊರಟೋಗ್ಬಿಡುತ್ತೆ. ಸೊ ಆ ಒಂದು ಜಾಬು ಹೋದಾದ ನಂತರ ಅದಾದ ನಂತರ ತನ್ನ ತಾಯಿಯನ್ನು ಸಹ ಕಳ್ಕೊತಾನೆ. ಈ 3 ಇನ್ಸಿಡೆಂಟ್ ಆದಮೇಲೆ ತುಂಬ ಡಿಪ್ರೆಷನ್ ಕೊಟ್ಟಂತಹ ಇವರು ಲೆಂಡರು ತನ್ನ ಫ್ರೆಂಡ್ಸ್ ಜೊತೆ ಜಾರ್ಜ್ ಆ್ಯಂಡ್ ಸ್ಕಾಟ್ ಈ ಮೂವರು ಸೇರಿಕೊಂಡು ಒಂದು ಬೋಟ್ ಟ್ರಿಪ್ ಅನ್ನೋದು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಒಂದು ಬೋಟ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ಸ್ಕಾಟಿನ ಹಿನ್ನೆಲೆ ಬಂದ್ಬಿಟ್ಟು ಈ ಸ್ಕಾಟ್ ಅನ್ನೋ ಒಬ್ಬ ವ್ಯಕ್ತಿ ಒಬ್ಬ ಇನ್ವೆಂಟರ್ ಆಗಿರ್ತಾನೆ. ಸ್ಮಾಲ್ ಥಿಂಗ್ಸ್ನ ಪೇಟೆಂಟ್ ರೈಟ್ಸ್ಗೋಸ್ಕರ ಇವರು ಮಾಡ್ತಿರ್ತಾರೆ. ಇನೋವೇಟಿವ್ ಥಿಂಗ್ಸ್ನ ಮಾಡಿಬಿಟ್ಟು ಅದ್ರ ಮೇಲೆ ಪೇಟೆಂಟ್ ತಗೊಳ್ಳುವಂತಹ ಒಬ್ಬ ವ್ಯಕ್ತಿ ಸ್ಕಾಟ್, ಅಂದರೆ ಒಬ್ಬ ಇನ್ವೆಂಟರು ಅಂತ ಹೇಳ್ಬೋದು ನಾವು. ಸೊ ಈಗ ಜಾರ್ಜ್ನ ಹಿನ್ನೆಲೆ ಬಂದುಬಿಟ್ರೆ, ಸೊ ಈ ಒಬ್ಬ ಜಾರ್ಜ್ ಅನ್ನೋರು ಮೆಕ್ಡೊನಾಲ್ಡ್ಸ್ ರಿಲೇಟೆಡು ಫ್ರಾಂಚೈಸಿನ ಹ್ಯಾಂಡಲ್ ಮಾಡ್ತಿರ್ತಾರೆ. ಎಂಟರ್ ಅಮೆರಿಕಾದಲ್ಲಿ ಸಮ್ ಫ್ರಾಂಚೈಸಸ್ನ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಇವರ ಹಿನ್ನೆಲೆ ಇವರು ಫ್ರೆಂಡ್ಸು. ಈ 3 ವ್ಯಕ್ತಿಗಳು ಒಂದು ಕಡೆ ಸೇರಿ ಬೋಟ್ ಟ್ರಿಪ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ಕಾಟ್ ಒಂದು ಪ್ರಪೋಸಲನ್ನು ಕೊಡ್ತಾನೆ. ಸೊ ಆತ ಫೋಮ್ ಕ್ರಿಯೇಷನಿಂದ ಮಾಡಿದಂತಹ ಒಂದು ಕ್ರಾಕ್ ಶೂಸನ್ನು ತೋರಿಸ್ತಾರೆ. ಆ ಒಂದು ಕ್ರಾಕ್ ಶೂಸ್ ಅನ್ನೋದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ, ಸೊ ವೇರ್ ಮಾಡಲಿಕ್ಕೂ ಅನ್ಕಂಫರ್ಟಬಲ್ ಆಗಿರುತ್ತೆ. ಅದಾದ ನಂತರ ಇವರು ಒಂದು ಸ್ಕಾಟ್ ಆಲ್ರೆಡಿ ಹೇಳಿದ್ದೀನಿ ಈತ ಒಬ್ಬ ಇನ್ವೆಂಟರ್ ಅಂತ. ಸೊ ಈ ಒಂದು ಆತನ ಇನ್ವೆನ್ಷನಿಂದ ಅದಕ್ಕೆ ಒಂದು ಕ್ರಾಸ್ಗಿರುವಂತಹ ಒಂದು ಪ್ರಾಡಕ್ಟ್ ಏನು ಫುಟ್ವೇರ್, ಆ ಒಂದು ಪ್ರಾಡಕ್ಟ್ಗೆ ಬ್ಯಾಕ್ ಸ್ಟ್ರಿಪ್ ಅನ್ನೋದು ಹಾಕಿ ಅವ್ರಿಗೆ ಮತ್ತೆ ತೋರಿಸ್ತಾನೆ. ಆ ಒಂದು ಪ್ರಾಡಕ್ಟನ್ನು ವೇರ್ ಮಾಡ್ಕೊಂಡಾದ ನಂತರ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿ ಅನಿಸುತ್ತೆ. ಸೊ ಅವರು ಈ ಒಂದು ಪ್ರಾಡಕ್ಟ್ ನೋಡ್ಲಿಕ್ಕಷ್ಟು ಚೆನ್ನಾಗಿಲ್ಲ, ನೀವು ಬ್ಯಾಕ್ ಸ್ಟ್ರಿಪ್ ಯೂಸ್ ಮಾಡಿದ್ರೆ ಕಂಪ್ಲೀಟಾಗಿ ಕಂಫರ್ಟಬಲ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟು ನಮಗೆ ಇಷ್ಟ ಆಯಿತು. ಸೊ ಆ ಡಿಸ್ಕಷನಲ್ಲಿ ಸೊ ಆ ಮೂವರಿಗೂ ಈ ಒಂದು ಪ್ರಾಡಕ್ಟ್ ಅನ್ನೋದು ಇಷ್ಟ ಆಗುತ್ತೆ. ಸೊ ಇದನ್ನು ಜನರಿಗೆ ಯಾವ ರೀತಿ ತಲುಪಿಸೋದು ಅನ್ನೋದೇ ಅಲ್ಲಿ ಮೇಯ್ನ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಆ ಒಂದು ಬೋಟ್ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿಕೊಂಡು ಸೊ ಬಿಸ್ನೆಸ್ ಮಾಡೋಣ ಅಂತ ಈಗೆಲ್ಲ ನಾವು ಯಾವ ರೀತಿ ಡಿಸ್ಕಸ್ ಮಾಡ್ಕೊತೀವಿ ನಾವು ಫ್ರೆಂಡ್ ಸರ್ಕಲಲ್ಲಿ, ಆ ರೀತಿ ಅವರು ಡಿಸ್ಕಸ್ ಮಾಡಿಕೊಂಡು ಕಂಪ್ಲೀಟಾಗಿ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಸ್ಕಾಟು. ಸೊ ಇದನ್ನು ಒಪ್ಕೊಂಡ್ರು, ಲುಕ್ಸು ಚೆನ್ನಾಗಿಲ್ಲ ಅಂದರು. ಆ ಒಂದು ಕಂಫರ್ಟನ್ನು ನೋಡಿ ಜಾರ್ಜು ಮತ್ತು ಆತನ ಫ್ರೆಂಡ್ ಇಬ್ಬರು ಸಹ ಒಪ್ಕೊಂಡು ಸೊ ಮನೆಗೆ ಬರ್ತಾರೆ. ಸೊ ಅದಾದ ನಂತರ ಅವರ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗುವಂಥ ಸಮಯದಲ್ಲಿ ಯಾವುದೇ ಒಂದು ಪ್ರಾಡಕ್ಟು ಸೇಲ್ ಆಗೋದೇ ಇಲ್ಲ. ಸೊ ಬ್ಯಾಕ್ ಸ್ಟ್ರಿಪ್ ಇದೆ, ಸೊ ಕ್ರಾಕ್ಸ್ ಇದೆ, ಕಂಫರ್ಟಬಲ್ ಆಗಿದೆ, ಬಟ್ ಜನಕ್ಕೆ ಯಾವ ರೀತಿ ತಲುಪಿಸೋದು ಅನ್ನೋದು ಆ ಒಂದು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು. ಆಗ ಸ್ಕಾಟ್ ಐಡಿಯಾ ಮಾಡ್ತಾನೆ. ಸೊ ಈ ಒಂದು ಕ್ರಾಕ್ಸ್ ಅನ್ನೋದು ಫೋಮ್ ಕ್ರಿಯೇಟ್ ಮಾಡಿದ್ದೆ ಮೀನುಗಾರರಿಗೋಸ್ಕರ ಮತ್ತು ಬೋಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರು ಕಂಫರ್ಟಬಲ್ ಆಗಿ ವರ್ಕ್ ಮಾಡಲಿ ಅಂತ ಸಹ ಈ ಒಂದು ಪ್ರಾಡಕ್ಟ್ನ ಫೋಮ್ ಕ್ರಿಯೇಷನ್ ಅವರು ಕ್ರಿಯೇಟ್ ಮಾಡಿದ್ದು. ಸೊ ಅದನ್ನು ತಿಳಿದಂತಹ ಸ್ಕಾಟು ಇದಕ್ಕೆ ಬೇಕಾಗಿರುವಂತಹ ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆತನಿಗೆ ತಟ್ಟಿದ್ದೆ ಒಂದು ಈವೆಂಟ್. ಸೊ ಆ ಒಂದು ಪ್ರದೇಶದಲ್ಲಿ, ಅಮೆರಿಕದ ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ನಡೆದಿರುವಂತಹ ಒಂದು ಬೋಟ್ ರಿಲೇಟೆಡ್ ಈವೆಂಟ್ ಏನಿತ್ತು. ಸೊ ಆ ಒಂದು ಈವೆಂಟ್ಗೆ ಬಂದಂತಹ ಜನರಿಗೆ ಈ ಒಂದು ಕ್ರಾಕ್ಸ್ ಪ್ರಾಡಕ್ಟ್ಸನ್ನು ಕೊಟ್ಬಿಟ್ಟು ಪ್ರತಿಯೊಬ್ಬರ ಮುಂದೆನೂ ಸುಮ್ಮನೆ ಲೈಕ್ ಬಿಸಾಕ್ಬಿಟ್ಟು, ಸೊ ಈ ಒಂದು ಪ್ರಾಡಕ್ಟು ನೋಡ್ಲಿಕ್ಕಂತೂ ವಿಯರ್ಡ್ ಆಗಿದೆ, ಬಟ್ ನಾನು ಒಪ್ಕೊತೀನಿ, ಆ ಒಂದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಇವರು ಈ ರೀತಿ ಸ್ಪೀಚನ್ನು ಕೊಡ್ತಾರೆ. ಈ ಪ್ರಾಡಕ್ಟ್ನ ನೋಡ್ಲಿಕ್ಕಂತೂ ವಿಯರ್ಡ್ ಆಗಿದೆ, ಬಟ್ ನಾನಂತೂ ಕಂಫರ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನಿಮಗೂ ಕಂಫರ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ಅದನ್ನು ಯೂಸ್ ಮಾಡಿ. ಇನ್ ಕೇಸ್ ನಿಮ್ಗೇನಾದ್ರೂ ಕಂಫರ್ಟಬಲ್ ಆಗಿ ಅನಿಸಿಲ್ಲ ಅಂದರೆ ಸಮುದ್ರಕ್ಕೆ ಬಿಸಾಕ್ಬಿಡಿ. ಸೊ ಅಂತ ಆ ಒಂದು ಈವೆಂಟ್ನಲ್ಲಿ ನಡೀತಿರುವಂತಹ ಸಮಯದಲ್ಲಿ ಸೆಂಟ್ರಲ್ಲಿ ಮಾರ್ಕೆಟಿಂಗ್ ಈ ಒಂದು ಸ್ಟ್ರಾಟಜಿನ ಇವರು
ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಆ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಟಾಗ ಸೊ ಅಲ್ಲಿರುವಂತಹ ಪ್ರಜೆಗಳು ಏನು ಎಂಜಾಯ್ ಮಾಡಕ್ಕೆ ಬಂದಿದ್ರು, ಸೊ ಆ ಬೋಟ್ ಶೋನಲ್ಲಿ, ಆ ಒಂದು ಈವೆಂಟ್ನಲ್ಲಿ ಪ್ರತಿಯೊಬ್ಬರು ಸಹ ಅದನ್ನು ಹಾಕ್ಕೊಂಡು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ರಿಸಲ್ಟನ್ನು ಕೊಟ್ಟರು. ಆ ಒಂದೇ ದಿನ 200 ಪೇರ್ಸ್ ಆಫ್ ಕ್ರಾಕ್ಸ್ ಶೂಸ್ ಅನ್ನೋದು ಅಥವಾ ಕ್ರಾಕ್ಸ್ ಸ್ಲಿಪ್ಪರ್ ವೇರ್ ಅನ್ನೋದು ಸೇಲ್ ಆಗುತ್ತೆ. ಸೊ ಅಲ್ಲಿ ಮೊದಲನೇ ಸಕ್ಸಸ್ಸು ಕ್ರಾಕ್ಸ್ಗೆ ಸಿಗುತ್ತೆ. ಸೊ 2002ರಿಂದ 2003ರವರೆಗೂ ಈ ಒಂದು ಕ್ರಾಕ್ಸ್ ಕಂಪನಿ 80,000 ಪೇರ್ಸ್ ಆಫ್ ಶೂಸ್ ಅನ್ನೋದು ಸೇಲ್ ಮಾಡ್ತಾರೆ. ಸೊ ಈ ಒಂದು ಕ್ರಾಕ್ಸ್ ಶೂಸ್ ಅನ್ನೋದು ಅಲ್ಲಿ ಮೌತ್ ಪಬ್ಲಿಸಿಟಿಯನ್ನು ಪಡೆಯುತ್ತೆ. ಸೊ ಈ ಒಂದು ಮೌತ್ ಪಬ್ಲಿಸಿಟಿಗೆ ಇರುವಂತಹ ಬೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸೊ ನೀವು ಯಾವುದೇ ₹1 ಖರ್ಚು ಮಾಡ್ದಿರಾ ನಿಮ್ಮ ಒಂದು ಪ್ರಾಡಕ್ಟಿಗೆ ಬೇಕಿರುವಂತಹ ಎಲ್ಲ ರೀತಿಯಾದಂತಹ ಪಬ್ಲಿಸಿಟಿ ಇದು ಕೊಟ್ಬಿಡುತ್ತೆ. ಮೌತ್ ಪಬ್ಲಿಸಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎನಿ ಕಂಪ್ನಿ. ಸೊ ಈ ಒಂದು ಮೌತ್ ಪಬ್ಲಿಸಿಟಿಯಿಂದ ಇವರಿಗೆ ಕಂಪ್ಲೀಟ್ ಎಂಟೈರ್ ಅಮೆರಿಕಾದಲ್ಲಿ ಡಿಮ್ಯಾಂಡ್ ಅನ್ನೋದು ಬೆಳೆದೋಗುತ್ತೆ. ಸೊ ಈ ಒಂದು ಕಂಪನಿ ಯಾವ ರೀತಿ ಬೆಳೆಯುತ್ತೆ ಅಂದರೆ 2006ರಲ್ಲಿ ಸೊ ಈ ಒಂದು ಕಂಪ್ನಿನ ನಾಸ್ಡ್ಯಾಗಲ್ಲಿ ಲಿಸ್ಟ್ ಮಾಡೋಕ್ಕೆ ಹೋದಾಗ ಅಮೆರಿಕನ್ ಸ್ಟಾಕ್ ಮಾರ್ಕೆಟಲ್ಲಿ ಸೊ ಈ ಒಂದು ಕಂಪನಿ ಆಗಿರುವಂತಹ ಒಂದು ವ್ಯಾಲ್ಯುವೇಷನ್ ಏನಪ್ಪ ಅಂದರೆ $236 million ಕಂಪನಿಯಾಗಿ ಈ ಒಂದು ಕಂಪನಿ ಲಿಸ್ಟ್ ಆಗುತ್ತೆ. ಸೊ ಇದು ಮಾತ್ರ ಇದು ಪ್ರಾರಂಭ ದಶದಲ್ಲಿಯೇ ಈ ಒಂದು ಎಂಟೈರ್ ಫುಟ್ವೇರ್ ಇಂಡಸ್ಟ್ರಿಯಲ್ಲಿ ಮೊದಲ ಕಂಪನಿ ಇಷ್ಟೊಂದು ವ್ಯಾಲ್ಯುವೇಷನಲ್ಲಿ ಲಿಸ್ಟ್ ಆಗಿದ್ದು. ಸೊ ಅದಾದ ನಂತರ ಈ ಒಂದು ಕಂಪನಿ $1 billion ಕಂಪನಿಯಾಗಿ ವಿತಿನ್ 1 year ಒಳಗಡೆ ಇದನ್ನು ಈ ಒಂದು ಕಂಪನಿ ಅಚೀವ್ ಮಾಡುತ್ತೆ. ಈ ರೀತಿ ಒಳ್ಳೆ ರೀತಿಯಾದಂತಹ ಅಚೀವ್ಮೆಂಟ್ಸನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಒಂದು ಕಂಪನಿಗೆ ಬಂದಂತಹ ಅಡೆತಡೆಗಳು, ಚಾಲೆಂಜಸ್ಗಳು ಏನಪ್ಪ ಅಂದರೆ, ಅದುವರೆಗೂ ಕರೆಕ್ಟಾಗಿ ನಡೀತಿರುವಂತಹ ಬಿಸ್ನೆಸ್ಸು 2008ರಲ್ಲಿ ಬಂದಂತಹ ಒಂದು ಫೈನಾನ್ಷಿಯಲ್ ಕ್ರೈಸಿಸಿಂದ ತುಂಬಾ ಎಫೆಕ್ಟ್ ಅನ್ನೋದು ಕ್ರಾಕ್ಸ್ ಶೂಸ್ ಮೇಲೆ ಬೀಳುತ್ತೆ. ಸೊ ಈ ಒಂದು ಕ್ರಾಕ್ಸ್ ಶೂಸ್ ಮೇಲೆ ಯಾವ ರೀತಿ ಬೀಳುತ್ತಪ್ಪ ಅಂದರೆ, ಸೊ 2008ರಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿ ಸಿಚುವೇಶನ್ ಇತ್ತು ಅಂತ. ಸೊ ಅದನ್ನು ನಿಮಗೆ ಐಡಿಯಾ ಇಲ್ಲ ಅಂದರೆ ಜಸ್ಟ್ ಕೋವಿಡ್ ಲಾಕ್ಡೌನ್ ಯಾವ ರೀತಿ ಇರುತ್ತೆ ಅದೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಿ ನೀವು ಅನಲೈಸ್ ಮಾಡ್ಕೊಳ್ಳಿ. ಸೊ ಕೋವಿಡಲ್ಲಿ ನಾವೇನು ಫೇಸ್ ಮಾಡಿದ್ವಿ ಅದೇ ಸೇಮ್ ಒಂದು ಇನ್ಸಿಡೆಂಟನ್ನು ನಾವು 2008ರಲ್ಲಿ ಫೇಸ್ ಮಾಡಿದ್ವಿ. ಅಂದರೆ ಈ ರೀತಿ ಕೊರೋನಾ ಈ ರೀತಿ ಥಿಂಗ್ಸ್ ಇರಲಿಲ್ಲ. ರಿಮೈನಿಂಗ್ ಫೈನಾನ್ಷಿಯಲ್ ಥಿಂಗ್ಸ್ ಏನೆಲ್ಲ ಇತ್ತು ಕಂಪ್ಲೀಟ್ ಆಗಿ ಆ ರೀತಿ ಇತ್ತು. ಸೊ ಸ್ಪೆಂಡಿಂಗ್ ಅನ್ನೋದು ಬಿದ್ದೋಗಿತ್ತು, ಕಸ್ಟಮರ್ ಸ್ಪೆಂಡಿಂಗ್ ಅನ್ನೋದು ಕಮ್ಮಿ ಆಗೋಗುತ್ತೆ, ಕನ್ಸಂಪ್ಷನ್ ಪವರ್ ಅನ್ನೋದು ಕನ್ಸ್ಯೂಮರ್ಗೆ ಕಮ್ಮಿ ಆಗೋಗಿತ್ತು. ಸೊ ಈ ರೀತಿ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಇರುವಂತಹ ಸಮಯದಲ್ಲಿ ಕ್ರಾಕ್ಸ್ನ ಯಾರು ಬೈ ಮಾಡ್ತಾರೆ ಹೇಳಿ? ಸೊ ಅಷ್ಟೊಂದು ಪ್ರೈಸ್ ಇಟ್ಬಿಟ್ಟು. ಸೊ ಈ ಕಾರಣದಿಂದ 2008ರಲ್ಲಿ ಪದೇ ಈ ಒಂದು ಸ್ಟಾಕಿನ ವ್ಯಾಲ್ಯೂ ಕಮ್ಮಿ ಆಗ್ತಾ, ಸೊ ಇದರ ಸೇಲ್ಸ್ ಅನ್ನೋದು ಕಮ್ಮಿ ಆಗ್ತಾ ತುಂಬಾ ಲಾಸಸ್ಸನ್ನು ಫೇಸ್ ಮಾಡಿಕೊಂಡು ಈ ಒಂದು ಕಂಪನಿ ಅನ್ನೋದು ಬರುತ್ತೆ. 2008ರಿಂದ 2018ರವರೆಗೂ ಈ ಕಂಪನಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಫಿಟ್ ಮಾಡಿರಲಿಲ್ಲ. ಸೊ ಇದರ ಒಂದು ಶೇರ್ ವ್ಯಾಲ್ಯೂ ಅನ್ನೋದು 2008ಕ್ಕಿಂತ ಮುಂಚೆ $68 ಇದ್ದಂತಹ ಒಂದು ಶೇರ್ ವ್ಯಾಲ್ಯೂ ಈ ಒಂದು ಶೇರ್ ವ್ಯಾಲ್ಯೂ ಆಲ್ಮೋಸ್ಟ್ $1ಗೆ ಬಂದ್ಬಿಟ್ಟಿತ್ತು. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಯಾವ ರೀತಿ ಒಂದು ಡೆಕೇಡ್ ಇವರು ಲಾಸಸ್ಸನ್ನು ಫೇಸ್ ಮಾಡಿದ್ದಾರೆ ಅಂತ. ಸೊ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಮಗೆ ಲಾಸಸ್ ಪ್ರಾಫಿಟ್ಸ್ ಅನ್ನೋದು ಪರ್ಮನೆಂಟ್ ಆಗಿರೋದಿಲ್ಲ. ಸೊ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಇದಕ್ಕೆ ಮೇಜರ್ ಆಗಿ ಕಾರಣ ಏನಪ್ಪ ಅಂದರೆ, ಈ ಒಂದು ಫಾಲ್ಗೆ 2008 ಫೈನಾನ್ಷಿಯಲ್ ಕ್ರೈಸಿಸ್ ಜೊತೆಗೆ ಇದರಲ್ಲಿ ಆ ಓನರ್ ಏನಿದೆ CEO ಆಗಿ ಜಾರ್ಜ್ ಒಬ್ಬ ವ್ಯಕ್ತಿಯಾಗಿ ಆಯ್ಕೆ ಇದ್ದ. ಒನ್ ಆಫ್ ದ 3 ಪಾರ್ಟ್ನರ್ಸ್ ಅಲ್ಲಿ ಅಥವಾ ಫೌಂಡರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಜಾರ್ಜ್ ಆಗಿದ್ದ. ಸೊ ಇದನಿಗೆ ಬಿಸ್ನೆಸ್ ರಿಲೇಟೆಡ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಇತ್ತು. ಸೊ ಕ್ರಾಕ್ಸ್ ಕಂಪ್ನಿಯಲ್ಲಿ ಈತನ ಮೇಲೆ ಬಂದಂತಹ ಕೆಲವೊಂದು ಆರೋಪಗಳು ಇದಕ್ಕೆ ಇನ್ನೂ ತುಂಬಾ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಲಿಕ್ಕೆ ಈ ಒಂದು ಕಂಪನಿಗೆ ಆಗುತ್ತೆ. ಸೊ ಈ ಒಂದು ಕಂಪನಿಯಲ್ಲಿ ಆತನನ್ನ CEO ಆಗಿ ಸಹ ಇಳಿಸ್ತಾರೆ. ಸೊ ಇವನ ಒಂದು ಜಾರ್ಜ್ ಪರ್ಸನಲ್ ಕಂಪ್ಲೇಂಟ್ಸ್ ಏನಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನೀಡಿದಂತಹ ಕಂಪ್ಲೇಂಟ್ಸು ಅದ್ರ ಮೇಲೆ, ಅದ್ರ ಜೊತೆಗೆ ಈತ ಪಬ್ಲಿಕ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದ್ದ. ಸೊ ಈ ಒಂದು ರಿಲೇಟೆಡ್ ಎಲ್ಲಾ ಕಂಪ್ಲೀಟ್ ಈವೆಂಟ್ಸ್ ಏನಿದೆ, ನೆಗೆಟಿವ್ ಇವೆಂಟ್ಸು ಕಂಪ್ಲೀಟ್ ಆಗಿ 2008ರಿಂದ ಹಿಡಿದು 2018ರವರೆಗೂ ಈ ಒಂದು ಕಂಪನಿ ಮೇಲೆ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಸೊ ಇವರು ಕಾರ್ ಆಕ್ಸಿಡೆಂಟ್ಸ್ ಮಾಡಿ ಸೊ CEO ಆಗಿದ್ದಾಗ ಸೊ ಒಳ್ಳೆ ರೀತಿಯಾದಂತಹ ಅಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಇದ್ದಂತಹ ಕ್ರಾಕ್ಸ್ಗೆ ಇವರು ತುಂಬಾನೇ ಬ್ಯಾಡ್ ವ್ಯಾಲ್ಯೂನ ತರ್ತಾರೆ. ಸೊ ಅದಾದ ನಂತರ ಇವರನ್ನ ತೆಗೆದು ತನ್ನ ಸ್ನೇಹಿತನಾದಂತಹ ಇನ್ನೊಬ್ಬ ವ್ಯಕ್ತಿಯನ್ನ CEO ಆಗಿ ನೇಮಕೆ ಮಾಡ್ತಾರೆ. ಸೊ ಅದಾದ ನಂತರ ಆ ಒಬ್ಬ ವ್ಯಕ್ತಿ 2 ಮಾಡೆಲ್ ಆದಂತಹ ಕ್ರಾಕ್ಸ್ ಶೂಸ್ ಅನ್ನ ಆಲ್ಮೋಸ್ಟ್ 200 ಮಾಡೆಲ್ಸ್ ರಿಲೇಟೆಡ್ ಅಂದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ತದನಂತರ ಈ ಒಂದು ಕಂಪನಿಯಲ್ಲಿ ಒಳ್ಳೆ ರೀತಿಯಾದಂತಹ ಪ್ರಾಫಿಟ್ಸ್ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ 2018ರಿಂದ ಈ ಒಂದು ಕಂಪನಿಯಲ್ಲಿ ಇದ್ದಂತಹ ಮಾಡೆಲ್ಸ್ ಅಂದ್ರೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ಬರುವಂತಹ ಒಂದು ವೇರಿಯೇಷನ್ಸ್ ಏನಿರುತ್ತೆ ಆ ಒಂದು ಪ್ರತಿಯೊಂದು ಚೇಂಜ್ ಆಗ್ತಾ ಅದರ ಜೊತೆಗೆ ಇವರು ನೀಡಿರುವಂತಹ ಮತ್ತೆ ಅವರು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಏನಿದೆ ಸೊ ಅದನ್ನ ಬ್ರ್ಯಾಂಡ್ ಮಾರ್ಕೆಟಿಂಗ್ ಮಾಡಿ, ಸೊ ಒಳ್ಳೆ ಸೆಲೆಬ್ರಿಟೀಸಿನ ಇಟ್ಟು ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಿ, ಸೊ ಇವರಿಗೆ ಈ ರೀತಿಯಾದಂತಹ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ಮತ್ತೆ ಅವರ ಒಂದು
ಕಂಪ್ಲೀಟ್ ಮೌತ್ ಪಬ್ಲಿಸಿಟಿನ ತಗೊಂತಾರೆ. ಸೊ ಹಾಗೆ ಏನು ಒಬ್ಬ CEO ಆತನ ಒಂದು ಪರ್ಸನಲ್ ಥಿಂಗ್ಸ್ ಇಂದ ಮಾಡಿದಂತಹ ಕೆಲಸಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ರೀತಿ ಮೌತ್ ಪಬ್ಲಿಸಿಟಿಯಿಂದ ಬಿದ್ದೋಯ್ತೋ, ಸೊ ಅದೇ ರೀತಿ ಮತ್ತೆ ಅವರು ಒಳ್ಳೆ ಒಳ್ಳೆ ಸೆಲೆಬ್ರಿಟೀಸ್ನ ಹೈರ್ ಮಾಡಿಕೊಂಡು ಸೊ ಅವರ ಒಂದು ಪ್ರಾಡಕ್ಟನ್ನು ಮತ್ತೆ ಎಲಿವೇಟ್ ಮಾಡಿಕೊಂಡು ಈಗ ಅವರು ಟ್ರೆಂಡಿಂಗ್ ಅನ್ನೋದು ಬಂದಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸ್ತು, ಈ ಒಂದು ವಿಡಿಯೋ ಕನ್ನಡದಲ್ಲಿ ನಿಮಗೆ ಕ್ರಾಕ್ಸ್ ರಿಲೇಟೆಡ್ ಈ ಒಂದು ಕಂಪ್ಲೀಟ್ ಕೇಸ್ ಸ್ಟಡಿ ಯಾವ ರೀತಿ ಅನಿಸ್ತು ಅನ್ನೋದು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದು ಈ ಒಂದು ವಿಡಿಯೋ ಗೈಸ್. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ಎಲ್ಲ ಫೈನಾನ್ಷಿಯಲ್ ನಾಲೆಜ್ಗಾಗಿ. ಸೊ ಇರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.